ಲಾರ್ಡ್. ದೇವರ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಿದ್ದಾರೆ ಪ್ರಿಯರೇ. ದೇವರು ಮಾಡಿರುವಂಥ ಉಪಕಾರವನ್ನ ನಾವು ಎಂದಿಗೂ ಕೂಡ ಮರೆಯಬಾರದು. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವವಳಾಗಿದ್ದೇನೆ. ಬನ್ನಿ ಹಾಗಾದ್ರೆ ಈ ದಿನದ ವಿಶೇಷವಾದಂಥ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ನಹೂಮನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ ಅದರ 7ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ: ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ, ತನ್ನ ಮೊರೆ ಹೊಕ್ಕವರನ್ನ ಬಲ್ಲನು. ಪ್ರೀತಿಯ ದೇವಜನರೇ, ಇವತ್ತು ಕರ್ತನ ವಾಕ್ಯವು ನಿಮ್ಮೊಂದಿಗೆ ಮಾತನಾಡುವುದಾಗಿದೆ. ಏನಪ್ಪಾ ಅಂದ್ರೆ, ಯೆಹೋವನು ಒಳ್ಳೆಯವನಾಗಿದ್ದಾನೆ ಎಂಬುದಾಗಿ. ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ, ತನ್ನ ಮೊರೆ ಹೊಕ್ಕವರನ್ನ ಬಲ್ಲನು ಎಂಬುದಾಗಿ. ಪ್ರೀತಿಯ ದೇವಜನರೇ, ಇವತ್ತು ನಮ್ಮಲ್ಲಿ ಅನೇಕ ಜನರು ಆಲೋಚಿಸಿಕೊಳ್ಳುತ್ತಾ ಇರಬಹುದು, ಏನಪ್ಪಾ ಅಂದ್ರೆ, ಅಯ್ಯೋ ನನ್ನ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯಾರು ಕೂಡ ನನಗೆ ನೆರವಾಗ್ತಾ ಇಲ್ಲವಲ್ಲ ಎಂಬುದಾಗಿ, ಯಾರು ಕೂಡ ನನಗೆ ಸಹಾಯವನ್ನ ಮಾಡ್ತಾ ಇಲ್ಲವಲ್ಲ ಎಂಬುದಾಗಿ ಅನೇಕ ಜನರು ಚಿಂತಿಸುತ್ತಾ ಇರಬಹುದು. ಆದರೆ ಪ್ರಿಯ ದೇವಜನರೇ, ಇವತ್ತು ಕರ್ತನ ವಾಕ್ಯವು ನಿಮ್ಮೊಂದಿಗೆ ಮಾತನಾಡುವಂಥದ್ದಾಗಿದೆ. ಏನಪ್ಪಾ ಅಂದ್ರೆ, ಆತನು ಒಳ್ಳೆಯವನಾಗಿದ್ದಾನೆ, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ ಎಂಬುದಾಗಿ. ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆತನು ನಿಮಗೆ ವಿಶೇಷವಾದಂತಹ ಆಶ್ರಯ ದುರ್ಗವಾಗಿದ್ದಾನೆ. ತನ್ನ ಮೊರೆ ಹೊಕ್ಕವರನ್ನ, ತನ್ನ ಬಳಿ ಪ್ರಾರ್ಥನೆ ಮಾಡುವವರನ್ನ ಆತನು ಬಲ್ಲವನಾಗಿದ್ದಾನೆ ಎಂಬುದಾಗಿ ದೇವರು ನಿಮ್ಮೊಂದಿಗೆ ಮಾತನಾಡುವಂಥದ್ದಾಗಿದೆ ಪ್ರಿಯರೇ. ಇವತ್ತು ನಮಗೆ ಅನೇಕ ಜನರು ಯಾರಾದರೂ ನಮಗೆ ಸಹಾಯ ಮಾಡ್ತಾ ಇದ್ರೆ ಅವರೇನ್ ಮಾಡ್ತಾರೆ, ಬೇರೆಯವರ ಮುಂದೆ ಹೋಗಿ ನಾನು ಅವರಿಗೆ ಸಹಾಯವನ್ನ ಮಾಡಿದೆ ಎಂಬುದಾಗಿ ತಮ್ಮನ್ನೇ ತಾವು ಹಿಗ್ಗಿಕೊಂಡು ಅವರು ಏನ್ ಮಾಡ್ತಾರೆ, ತೋರ್ಪಡಿಕೆಯಿಂದ ಸಹಾಯವನ್ನ ಮಾಡ್ತಾರೆ ಪ್ರಿಯರೇ. ಆದರೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತ ಉಪಕಾರವನ್ನ ನಾವು ನೆನೆಸುವುದಾದರೆ ಅದು ಯಾವ ಮಾತ್ರಕ್ಕೂ ಅದು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅಷ್ಟು ದೇವರು ನಮ್ಮ ಜೀವಿತದಲ್ಲಿ ಉಪಕಾರವನ್ನ ಮಾಡಿದ್ದಾನೆ. ನಾವು ಅದನ್ನ ಯಾವತ್ತೂ ಕೂಡ ಮರಿಬಾರದು. ಯಾವಾಗಲೂ ನೀವು ದೇವರ ವಾಕ್ಯವನ್ನ ಓದುವವರಾಗಿರಿ, ನೀವು ಪ್ರಾರ್ಥನೆಯನ್ನ ಮಾಡುವವರಾಗಿರಿ. ಯಾಕಂದ್ರೆ ದೇವರೇ ನಿಮಗೆ ನೆರವಾಗುವವನಾಗಿದ್ದಾನೆ ಪ್ರಿಯರೇ. ದೇವರೇ ನಿಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ ಪ್ರಿಯರೇ. ಈ ವಾಕ್ಯಗಳ ಮುಖಾಂತರವಾಗಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಗಾಡ್ ಬ್ಲೆಸ್ ಯು. ಆಮೆನ್.